ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಆಯುರ್ವೇದ ಔಷಧಿಯ ಜೊತೆ ಬಂದಿದ್ದೇನೆ. ನೋಡಿ, ಇದು ಶಂಖಪುಷ್ಪದ ಹೂ. ಸಾಮಾನ್ಯವಾಗಿ ಇದು ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಹೂವಾಗಿದೆ. ದೇವರ ಪೂಜೆಗೆಂದು ಬಳಸುವ ಈ ಹೂವನ್ನು ನಾವು ಔಷಧಿಯ ರೂಪದಲ್ಲೂ ಕೂಡ ಉಪಯೋಗಿಸಬಹುದು. ಯಾವ ರೀತಿಯಾಗಿ ಬಳಸಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೀರನ್ನು ಕುದಿಯಲು ಇಡಬೇಕು. ಕುದಿಯಲು ಇಟ್ಟಂತಹ ನೀರಿಗೆ ಈ ಹೂವನ್ನು ಶುದ್ಧೀಕರಿಸಿ ಆ ನೀರಿಗೆ ಈ ಹೂವನ್ನು ಹಾಕಬೇಕು. ಇದು ಯಾವ ಬಣ್ಣದ ಹೂವೇ ಇರಲಿ, ಅದು ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ. ಆದ ಕಾರಣ ಬಣ್ಣದ ಅವಶ್ಯಕತೆ ಇಲ್ಲ, ಯಾವ ಬಣ್ಣವಾದರೂ ತೊಂದರೆ ಏನೂ ಇಲ್ಲ. ಈ ಕುದಿಯುವ ನೀರಿಗೆ ಈ ಹೂವನ್ನು ಹಾಕಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಇದು ಆರಿದ ಬಳಿಕ ಈ ನೀರಿಗೆ ಜೇನುತುಪ್ಪ ಹಾಗೂ ನಿಂಬೆ ರಸ ಇವನ್ನು ಸೇರಿಸಿ ಕುಡಿಯಬಹುದು. ಇವು ಇಲ್ಲದೆಯೂ ಕೂಡ ನಾವು ಸೇವಿಸಬಹುದು. ಇದ್ದರೆ ಆರೋಗ್ಯಕ್ಕೆ ಇನ್ನೂ ತುಂಬ ಒಳ್ಳೆಯದು. ಏನು ಪ್ರಯೋಜನ ಈ ಕಷಾಯದಿಂದ? ಈ ಕಷಾಯದಿಂದ ನಮ್ಮ ದೇಹದಲ್ಲಿನ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ನಮ್ಮ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡ್ತದೆ ಹಾಗೂ ಕೂದಲು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಉಪಯುಕ್ತವಾದ ಒಂದು ಕಷಾಯವಾಗಿದೆ. ನೆಗಡಿ, ಕೆಮ್ಮು ಹಾಗೂ ದೇಹದಲ್ಲಿನ ಉಷ್ಣತೆಯನ್ನು ಕಡಿಮೆ ಮಾಡಿ ಇದು ದೇಹದಲ್ಲಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂತಹ ಗಿಡಮೂಲಿಕೆಗಳ ಔಷಧಿಯನ್ನು ಕುಡಿದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಇದು ನಿತ್ಯವೂ ಮಾಡಬೇಕೆಂದೇನಿಲ್ಲ. 15 ದಿನಕ್ಕೋ, ವಾರಕ್ಕೊಮ್ಮೆಯೋ, ತಿಂಗಳಿಗೊಮ್ಮೆಯೋ ನೀವು ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ಯಾವುದೇ ಒಂದು ಆಯುರ್ವೇದ ಔಷಧಿಯನ್ನು ನಾವು ಮಾಡಬೇಕಾದರೆ ಒಂದು ದಿನದಲ್ಲಿ ಅದರ ಪರಿಣಾಮ ತಿಳಿಯದು. ಇದನ್ನು ನಾವು ದೀರ್ಘವಾಗಿ ಬಳಸಿದಾಗ ಮಾತ್ರ ನಮಗೆ ಅರಿವಾಗುವುದು. ಆದ ಕಾರಣ ನಮ್ಮ ದೇಹದಲ್ಲೇ ಇಂತಹ ಆಯುರ್ವೇದ ಗಿಡಮೂಲಿಕೆಗಳಿಂದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಳಬಹುದು ಅನ್ನೋದು ನನ್ನ ಯೋಚನೆಯಾಗಿದೆ. ಆದ ಕಾರಣ ಆಗಾಗ ಇಂತಹ ಗಿಡಮೂಲಿಕೆಗಳ ಸೇವನೆಯನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿನ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ನೋಡಿ, ಈ ಹೂವು ನಿಮ್ಮ ಮನೆಯಲ್ಲೂ ಇದ್ದರೆ ನೀವು ಕೂಡ ಇದನ್ನು ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಈ ಮೂಲಕ ತಿಳಿಸಿ.